ಮಂಗಗಳ ಕಾಟ ಬಿಕ್ರಿಯಲ್ಲಿ ಪ್ರಸಾರವಾಗಿದ್ದು ಮಂಗಗಳ ಕಾಟ. RFO ಯಾವ ರೀತಿ ಬರ್ತಾ ಇದ್ದಾರೆ ನೋಡಿ, ಸಲಾಮ್ ಹೇಳ್ತೀನಿ. ನನಗೆ ಖುಷಿ ಇದೆ, ಯಾಕೆಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಕೇರ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಜನಸಾಮಾನ್ಯರು ನಿಮಗೆ ಕಂಪ್ಲೇಂಟ್ ಕೊಟ್ಟಾಗ ಯಾಕೆ ನೀವು ಬರೋದಿಲ್ಲ? ಜನಸಾಮಾನ್ಯರು ನೋಡಿ, RFOಗಳು ಬರ್ತಾ ಇರುವಂಥ ದೃಶ್ಯಗಳನ್ನು ನೋಡಿ ನೀವು. ಒಂದು 3 ಮಂಗಗಳ ಕಾಟಕ್ಕಾಗಿ ನಾವು ಇಡೀ RFOವನ್ನು ಇಡೀ ಅಧಿಕಾರಿಗಳನ್ನು ಅಲ್ಲಿಗೆ ಕರೆಸ್ತಾ ಇದ್ದೀವಿ. ಅದು ನಮ್ಮ ಹೆಮ್ಮೆ ವಿಚಾರ ಅಂತಲ್ಲ, ಅದು ಅವರ ಕರ್ತವ್ಯ. ನೀವು ಕರ್ತವ್ಯ ಮಾಡಿ ಅಂತೇಳಿ ಹೇಳ್ತಾ ಇದ್ದೀವಿ. ಅವರನ್ನು ಸುಖ ಸುಮ್ಮನೆ ನಾವು ಬರೋಕ್ಕೆ ಹೇಳಿಲ್ಲ. ಅಲ್ಲಿ 10-30 ಜನರಿಗೆ ತೊಂದರೆ ಆಗ್ತಾ ಇದೆ. ಆ ತೊಂದರೆಯನ್ನು ನಿವಾರಿಸುವಂಥ ಕೆಲಸ RFO ಅವರಿಗೆ ಫಸ್ಟ್ ಕ್ಲಾಸ್ ಆಗಿ. ಎಸ್, ಮತ್ತೊಬ್ರು ಉಪವಿಭಾಗಾಧಿಕಾರಿ. RFO ಉಪವಿಭಾಗಾಧಿಕಾರಿ ಅಂದ್ರೆ AC ಮತ್ತು ತಹಶೀಲ್ದಾರ್ ಎಲ್ಲರೂ ಆ ಊರಲ್ಲಿದ್ದಾರೆ. ಗುಡಿಕಟ್ಟಿ ಗ್ರಾಮದಲ್ಲಿ ಯಾರೂ ಬರಲಿಲ್ಲ. ಪಂಚಾಯತ್ಗೆ ಕಂಪ್ಲೇಂಟ್ ಕೊಟ್ಟರು, ಅಥವಾ ಅರಣ್ಯ ಇಲಾಖೆ ಕಂಪ್ಲೇಂಟ್ ಕೊಟ್ಟರು, ಅಥವಾ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಟ್ಟರು, ಯಾರೂ ಬಂದಿರಲಿಲ್ಲ. ಆದ್ರೆ ಬಂದಿಲ್ಲ ಅಂದ ತಕ್ಷಣ ಅವರ ಧ್ವನಿಗೆ ಧ್ವನಿಯಾಗುವಂತ ಒಂದು ವೇದಿಕೆ ಅವರಿಗೆ ಸಿಕ್ಕಿಲ್ಲ ಅಂತಂದ್ರೆ ಸುವರ್ಣ ನ್ಯೂಸ್ ಬಿಗ್ 3 ವೇದಿಕೆ ಇದೆ ನೋಡಿ. ಯಾವ ರೀತಿ ಇಡೀ ಪಟಲಂ ಬಂದಿದೆ ವೀಕ್ಷಕರೇ, ಬೋನ್ ಸಮೇತ ವೀಕ್ಷಕರೇ, ಬೋನ್ ಸಮೇತ. ಪ್ರದೀಪ್ ಹೇಳ್ತಾ ಇದ್ರು ಒಬ್ರು ಜಮಖಂಡಿಯಿಂದ, ಸರ್ ಮಂಗಗಳ ಸ್ಟೋರಿ ಮಾಡೋದಷ್ಟು ಈಸಿ ಅಲ್ಲ. ನಿಜ, ಮಂಗಗಳ ಸ್ಟೋರಿ ಮಾಡೋದಷ್ಟು ಈಸಿ ಅಲ್ಲ ಸರ್. ಅಟ್ಯಾಕ್ ಮಾಡುತ್ತೆ ಅದು ಯಾವುದೇ ಕಡೆಯಿಂದ. ಇವತ್ತು ನಿಜವಾಗಲೂ ಸಾಹಸಿ ಪತ್ರಕರ್ತರಾಗಿ ನಮ್ಮ ಪರಮೇಶ್ ಅಂಗಡಿ ಹಾಗೂ ಅಡ್ವೇಶ್ ಪಾಟೀಲ್ ನಮ್ಮ ಕ್ಯಾಮ್ರಾಮ್ಯಾನ್, ಯಾಕಂದ್ರೆ ಕ್ಯಾಮ್ರಾಮ್ಯಾನ್ಗೆ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್. ಯಾಕೆಂತಂದ್ರೆ ಎಲ್ಲೋ ನೋಡ್ಕೊಂಡು ಶೂಟ್ ಮಾಡ್ತಾ ಇದ್ದಾರೆ, ಯಾವ ಕಡೆಯಿಂದ ಬರ್ಬೋದು ಅಂತೇಳಿ. ಸೊ ಅಡ್ವೇಶ್ ಪಾಟೀಲ್ ಇರ್ಬೋದು ಅಥವಾ ಪರಮೇಶ್ವರ್ ಅಂಗಡಿ ಇರ್ಬೋದು, ಇವತ್ತು ಒಂದು ಲೆಕ್ಕದಲ್ಲಿ ಹೇಳ್ತೀನಿ ನಾನು, ಜೀವದ ಹಂಗು ತರುವುದು ಈ ಕೆಲಸವನ್ನು ಮಾಡಿದ್ದಾರೆ. ಎನಿ ಟೈಮ್ ಅದು ಅಟ್ಯಾಕ್ ಮಾಡತ್ತೆ. 3 ಮಂಗಗಳು ಕಳೆದ 15 ದಿನಗಳಿಂದ ಅಟ್ಯಾಕ್ ಮಾಡ್ತಾ ಇದೆ ಇಲ್ಲಿ ಗುಡಿಕಟ್ಟಿ ಬೆಳಗಾವಿಯಲ್ಲಿ ಬೈಲಹೊಂಗಲ ಕ್ಷೇತ್ರದಲ್ಲಿ. ಆಮೇಲೆ ಅಲ್ಲಿ ಬಹಳ ದೊಡ್ಡ ಹೋರಾಟಗಳಾಗಿತ್ತು ಈ ಬಾರಿ, ಕಾಂಗ್ರೆಸ್ BJPನ JDS ಅಂತ ಹೇಳಿ. ಓಕೆ, ಮಾಂತೇಶ್ ಕೌಜಲಗಿ ಅವರು ಈ ಬಾರಿ ಅಲ್ಲಿಂದ ಗೆದ್ದು ಬಂದಿದ್ದಾರೆ. ಬಟ್ ಅದು ಅವರ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು, ನಾನು ನಿಮ್ಮ ಗಮನಕ್ಕೆ ತಂದಿದ್ದು. ಆದರೆ ಸಂಬಂಧಪಟ್ಟವರು ನನ್ನ ಇಲಾಖೆ ಯಾವುದು ಅಂತ ಸಾಧಾರಣವಾಗಿ ಜನರಿಗೆ ಗೊತ್ತಿರೋದಿಲ್ಲ ಮ್ಯಾಕ್ಸಿಮಮ್. ಆದರೆ ಸಂಬಂಧಪಟ್ಟವರು ಬರಬೇಕು ಪ್ರಾಬ್ಲಮ್ ಹೇಳಿದಾಗ. ನೋಡಿ ಎಷ್ಟು ಜನರನ್ನ ಕರೆಸಿದ್ವಿ ನಾವು ಇವತ್ತು. ಆ ಮಂಗಗಳನ್ನು ಹಿಡೀರಿ, ಕಾಡಿಗೆ ಬಿಡಿ, ನಾವು ಸಾಯಿಸಬೇಕು ಅಂತ ಹೇಳ್ತಾ ಇಲ್ಲ, ಸಾಯಿಸಬಾರ್ದು ಕೂಡ, ಬೇರೆ ಕಡೆ ಶಿಫ್ಟ್ ಮಾಡಿ. ಯಾಕೆ ಅಟ್ಯಾಕ್ ಮಾಡುತ್ತೆ ಅದು? ಆಮೇಲೆ ನಾವು ಅಷ್ಟೇ ಇಡೀ ಕಾಡು ಕಡ್ದು ಹಾಕ್ಬಿಟ್ಟು. ಎಸ್, ಇದೀಗ ನಮ್ಮ ಪ್ರತಿನಿಧಿ ಪರಮೇಶ್ವರ್ ಅಂಗಡಿ ಇದೀಗ ಅಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ಅಧಿಕಾರಿಗಳ ಜೊತೆ. ಎಸ್, ಓವರ್ ಟು ಯು ಪರಮೇಶ್. ಎಸ್ ಜಯಪ್ರಕಾಶ್, ಏನಂತಂದ್ರೆ ಬೆಳಗ್ಗೆ ಏನು ಈ ಮಂಗನ ಒಂದು ಕಾಡಂತ ಇರತಕ್ಕಂಥ ಗುಡಿಕಟ್ಟಿ ಗ್ರಾಮದಲ್ಲಿ ಯಾವ ರೀತಿ ಸಮಸ್ಯೆನ ಅನುಭವಿಸಿದ್ರು, ಈ ಸಮಸ್ಯೆಯನ್ನ BTV ಏನು ಸುವರ್ಣ ನ್ಯೂಸ್ ಏನಂತಂದ್ರೆ ಬಿಗ್ 3 ಮುಖಾಂತರ ವರದಿನ ಪ್ರಸಾರ ಮಾಡಿತ್ತು. ಸೊ ಈಗ ಏನಂತಂದ್ರೆ ಈಗ ಅಧಿಕಾರಿಗಳು ಇಡೀ ಒಂದು ಜಿಲ್ಲಾಡಳಿತ ಅಧಿಕಾರಿಗಳನ್ನ ಇಲ್ಲಿ ಸ್ಥಳಕ್ಕೆ ಧಾವಿಸಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಬೋನ್ ಜೊತೆಗೇನೆ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಸೊ ಈಗ ನಾವು RFO ರತ್ನಾಕರ್ ಅವರನ್ನ ಫಸ್ಟ್ ಗೆ ಮಾತಾಡ್ಸೋಣ. ಸರ್, ಈಗ ಏನಂತಂದ್ರೆ ಇಲ್ಲಿ ಒಂದು ಬಿಗ್ 3 ವರದಿ ಪ್ರಸಾರ ಆಯ್ತು. ವರದಿ ಪ್ರಸಾರ ಆದ ತಕ್ಷಣ ತಾವು ಕೂಡ ಬಂದಿದ್ರಿ, EC ಅವರು ಬಂದಿದ್ದಾರೆ. ಇದನ್ನ ಮಂಗವನ್ನಿಂದ ಯಾವಾಗ ಈ ಜನರಿಗೆ ಮುಕ್ತಿ ಕೊಡಿಸ್ತಾರೆ? ಈಗ ನಮಗೆ ಇದು ಸ್ವಲ್ಪ ಲೇಟ್ ಆಗಿ ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದಿತ್ತು. ಈಗ ನಾವು ಬೋನದ ತಂದಿಟ್ಟಿದ್ದೀವಿ ತಮ್ಗೆ ಗೊತ್ತಿರೋ ಹಾಗೆ. ನಾಳೆ ನಮ್ಮ ಅವ್ರು ಎಕ್ಸ್ಪರ್ಟ್ ಇದಾರೆ ಮಂಗ ಹಿಡಿದಲ್ಲಿ, ನಮ್ಮ ಇಲಾಖೆಯಲ್ಲಿ ನಾವು ಯಾರು ಎಕ್ಸ್ಪರ್ಟ್ ಇಲ್ಲ, ಇದನ್ನ ಪಬ್ಲಿಕ್ ಅಲ್ಲಿ ಕೆಲವು ಜನ ಎಕ್ಸ್ಪರ್ಟ್ ಇದಾರೆ, ಅವ್ರನ್ನ ಕರೆಸಿದ್ದೇವೆ. ನಾಳೆ ಬರ್ತಾರ ಅವರು, ನಾಳೆ ಬಂದು ಮಂಗಗಳನ್ನ ಹಿಡ್ತೇವೆ. ಅಲ್ಲ ಸರ್, ಈಗ ಇಲ್ಲಿವರೆಗೂ ಸುಮಾರು 3 ತಿಂಗಳಿಂದ ಈ ಸಮಸ್ಯೆ ಇದೆ. ಈ ಸಮಸ್ಯೆನ ಇನ್ನೂ ಇಲ್ಲಿವರೆಗೆ ಗ್ರಾಮಸ್ಥರ PDO ಹೇಳಿದ್ರು, ನಿಮ್ಮ ಅರಣ್ಯ ಇಲಾಖೆಗೂ ಮತ್ತು ಸ್ಥಳೀಯ ಪೊಲೀಸ್ ಸ್ಟೇಷನ್ ಧಾರವಾಡ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆ ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಮೊದಲನೇದು ಅರಣ್ಯ ಇಲಾಖೆ ಗೊತ್ತಿರೋ ಆಗಿರೋದೇ 3 ದಿನಗಳ ಹಿಂದ್ಗಡೆ ಇಲ್ಲಿ EO ಸಾಹೇಬ್ರು ನಮ್ಗೆ ಫೋನ್ ಮಾಡಿ ತಿಳಿಸಿದ್ರು. ಇಮಿಡಿಯೇಟ್ ನಾನು ಬೋನನ್ನು ಕಳಿಸ್ಕೊಟ್ಟಿದ್ದೇನೆ. ಈಗಂತೂ ಪ್ರಮುಖ ಸಮಸ್ಯೆ ಗೊತ್ತಾಗಿದ್ದಾರೆ. ಆಮೇಲೆ ಮಂಗಗಳ ಸಮಸ್ಯೆ ಎಲ್ಲಾ ಊರಲ್ಲೂ ಇದೆ, ಬಟ್ ಇಲ್ಲೇನಿದೆ ಸ್ವಲ್ಪ ಗ್ರೇವ್ ಇದೆ. ಯಾಕಂದ್ರೆ ಹುಡುಗರಿಗೆಲ್ಲ ಇಂಜುರಿ ಮಾಡ್ತಾ ಇದೆ. ಹಿಂಗಾಗಿ ನಾವು ಇಮಿಡಿಯೇಟ್ ಆಗಿ ನಾಳೆ ನಾಡ್ದು 2-3 ದಿವಸದಲ್ಲಿ ಅವನ್ನ ಹಿಡ್ಕೊಂಡು ಒಯ್ದು ಬಿಡೋ ಕೆಲಸ ಮಾಡಿ. ಈಗ ಯಾವಾಗ ಸರ್ ಮಂಗವನ್ನು ಯಾವಾಗ ಹಿಡಿದು ಜನರಿಗೆ ಮುಕ್ತಿ ಕೊಡಿಸಿದ್ರ? ಯಾವ ಟೈಮ್? ಈಗ ನಾಳೆಯಿಂದ ಕಾರ್ಯಾಚರಣೆ ಸ್ಟಾರ್ಟ್ ಆಗ್ತೈತ್ರಿ. ಒಂದು 2-3 ಡೇಸ್ ಮ್ಯಾಕ್ಸಿಮಮ್, ಅದರಲ್ಲಿ ಅಷ್ಟರಲ್ಲೇ ಜನರಿಗೆ ಮುಕ್ತಿ ಸಿಗುತ್ತೆ. ಸೊ ಜಯಪ್ರಕಾಶ್ ಏನಂತಾರೆ, ಇನ್ನು AC ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಕೇಳೋಣ. ಶಿವಾನಂದ್ ಭಜಂತ್ರಿ ಅವರ. ಸರ್, ಏನಂತಂದ್ರೆ ಇಡೀ ಒಂದು ನಿಮ್ಮ ಉಪವಿಭಾಗದ ಏನು ಲಿಮಿಟ್ಸ್ ಇರ್ತಕ್ಕಂಥದ್ದು, ಏನೇ ಸಮಸ್ಯೆಗಳಿದ್ರು ತಾವು ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶ್ರಮ ರೈತರು ಜನರಿಗೆ ಸಮಸ್ಯೆಗೆ ಸ್ಪಂದನೆ ಕೊಡ್ತೀರಿ. ಬಟ್ ಇದಕ್ಕೆ ಯಾವ ರೀತಿ ಸ್ಪಂದನೆ ಅನ್ಕೊಂಡು ನಮಗೆ ನಿನ್ನೆ ಗೊತ್ತಾಯ್ತು ಇದ್ರ ಬಗ್ಗೆ. ಸೊ ಅದನ್ನ ನಾವು DFO ಮಾತಾಡಿ, ಆಮೇಲೆ ಎಲ್ಲ ಅರಣ್ಯ ಅಧಿಕಾರಿಗಳು ಕರ್ಕೊಂಡು, ಆಮೇಲೆ ಪೊಲೀಸರು ಕರ್ಕೊಂಡು ಇವತ್ತು ಬೆಳಗ್ಗೆ ನಾವು ಇಲ್ಲಿ ಬಂದೇವಿ. ಈಗ ನೋಡ್ಲಾಗಿ ಒಂದು 3 ಮಂಗ್ಯ, ಅದರಲ್ಲಿ ಎಸ್ಪೆಷಲಿ ಒಂದು ಮಂಗ್ಯ ಟ್ರ್ಯಾಕ್ಟರ್, ಅದರಲ್ಲಿ ಕೆಂಪು ಕಲರ್ ಟ್ರ್ಯಾಕ್ಟರ್ ಇದ್ದಾಗ ಅಟ್ಯಾಕ್ ಮಾಡೋದು ನಾವು ಕಣ್ಣಾರೆ ಕಂಡಿವಿ. ಉಳಿದಿದ್ದು 2-3 ಮಂಗ್ಯ ಮಕ್ಕಳ ಮೇಲೆ, ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಆಗಿದ್ದು ನೋಡಿದೀವಿ ನಾವು. ಸೊ ಅದನ್ನ ನಾವು ನಾಳೆ ಬೆಳಗ್ಗಿಂದ ಮಿರಾಜ್ದಿಂದ ಧಾರವಾಡದಿಂದ ಎಕ್ಸ್ಪರ್ಟ್ಸ್ ಅದಾರ,
ಅವ್ರು ಕರೆಸ್ತೇವೆ, ಕರೆಸಿ ನಾಳೆ ಬೆಳಗ್ಗಿನ ಕಾರ್ಯಾಚರಣೆ ಮಾಡ್ತೇವೆ. ಮೋಸ್ಟ್ಲಿ 3 ಮಂಗೆ ಇರೋದ್ರಿಂದ ನಾಳೆ ಬೆಳಗ್ಗಿನ ಮುಗಿತದ. ಸೊ ಅದನ್ನ ನಾವು ಕ್ರಮ ಕೈಕೊಂಡೇವಿ. ಯಾರಿಗೆ ಸ್ವಲ್ಪ ಚೂರಿ ಅದ, ಸ್ವಲ್ಪ ಗಾಯ ಆಗ್ಯದ, ಅವ್ರಿಗೆ ನಾವು ಪ್ರಥಮ ಚಿಕಿತ್ಸೆ ಅಥವಾ ಆಲ್ರೆಡಿ ಅವ್ರು ತಗೊಂಡಾರು, ಇನ್ನೂ ನಾವು ಇಲ್ಲಿಗೆ ಡಾಕ್ಟರ್ ಒಂದು ತಂಡ ಕಳಿಸಿ ಅವರಿಗೆ ಆಂಟಿ ರೇಬಿಸ್ ಒಂದು ವ್ಯಾಕ್ಸಿನೇಷನ್ ಕೊಟ್ಟು ಅವ್ರಿಗೆ ಯಾವುದೇ ಆತಂಕ ಪಡಲಾರ್ದಂಗೆ ನಾವು ನೋಡ್ಕೋತೇವೆ. ನಾಳೆ ಬೆಳಗ್ಗಿನ ಸ್ಟಾರ್ಟ್ ಮಾಡಿ ಮೋಸ್ಟ್ಲಿ ನಾಳೆ ಬೆಳಗ್ಗೆ ಮುಗಿಸ್ಬಿಡ್ತೇವೆ ನಾವು. 3 ಮಂಗೆ ಇರೋದು ಯಾರು ಸರಿ ಏನಂತಂದ್ರೆ ನಿಮ್ಮ ಸ್ಥಳೀಯ ಕೆಳಗಿನ ಅಧಿಕಾರಿಗಳೇನಿದ್ದಾರೆ ಜನರು ಕಳೆದ 3 ತಿಂಗಳಿಂದ ಅವ್ರಿಗೆ ಬೇಡ್ಕೊಳ್ತಾ ಇದಾರೆ, ನೋಡಿ ಸರ್ ನಮಗೇನು ಬಿಟ್ಟು ಇಲ್ಲಿಂದ ಫಾರೆಸ್ಟ್ ಇಲಾಖೆಗೆ ಬಿಡಿ, ನಮಗೆ ಕಡಿತಾ ಇದೆ, ಕಸ್ತಾ ಇದೆ ಅಂತೇಳಿ ಎಷ್ಟೋ ಹೇಳಿದ್ರು ಕೂಡ ನಿಮ್ಮ ಸ್ಥಳೀಯ ಅಧಿಕಾರಿಗಳು ಏನು ಕೆಳಮಟ್ಟದ ಅಧಿಕಾರಿಗಳು ಯಾರು ಸ್ಪಂದನೆ ಕೊಡ್ತಾ ಇಲ್ಲ ಅಂತೇಳಿ ಜನರೊಂದು ಆರೋಪ ಇದೆ. ಇಲ್ಲ, ಈಗ ನಮಗ್ ಗೊತ್ತಾಗಿದ್ದು ನಿನ್ನೆ ಅವರು ಹೇಳಿದ್ರು, ಇಲ್ಲಿ ಬಂದು ನಾವು ಕೇಳ್ಕೊಂಡಾಗ ಕೆಲವೊಂದು ಹಳ್ಳಿ ಜನ, ಈ ಗ್ರಾಮದ ಜನ ನಮಗ್ ಗೊತ್ತದಾರ, ಅವ್ರು ಹೇಳಿದ್ರು ಸೋಷಿಯಲ್ ಫಾರೆಸ್ಟ್ರಿಗೆ ಹೋಗಿದ್ರಂತ ಅವರು. ಬಟ್ ಇದನ್ನ ಹಿಡಿದು ರೆಗ್ಯುಲರ್ ಅರಣ್ಯ ಇಲಾಖೆ ಅವರು. ಸೊ ಅವರು ಬಂದಾರ, ಈಗ ಆಗಿದ್ದಾಗಿ ಹೋಯ್ತು. ಬಟ್ ನಾಳೆ ಬೆಳಗ್ಗೆ ನಾವು ಈ ಕಾರ್ಯಾಚರಣೆ ಮಾಡಿ ಇದನ್ನ ಮುಗಿಸಿ ಇಲ್ಲಿ ಜನರು ಯಾವ್ದು ಆತಂಕ ಪಡಲಾರ್ದಂಗ ಯಾವುದೇ ತೊಂದರೆ ಆಗಲ್ದಂಗೆ ನೋಡ್ಕೋತೇವೆ. ಜಯಪ್ರಕಾಶ್, ತಹಸೀಲ್ದಾರ್ ಅವರು ನಮ್ಮ ಜೊತೆಗೆ, ಅವ್ರನ್ನ ಕೇಳೋಣ. ಸರ್, ಏನಂತಂದ್ರೆ ಈ ಒಂದು ಸಮಸ್ಯೆನೆಲ್ಲ ತಾವು ಕೂಡ ನೇರವಾಗಿ ಇಲ್ಲೇ ಲೈವ್ ಅಲ್ಲಿ ನೋಡಿದ್ರಿ, ಏನೇನು ಸಮಸ್ಯೆಗಳಾಗ್ತಾ ಇದೆ ತಾವು ಕೂಡ ವೀಕ್ಷಣೆ ಮಾಡಿದ್ರಿ. ಏನ್ ಸರ್ ಈ ರೀತಿ ಸಮಸ್ಯೆ ಇರುತ್ತಲ್ಲ, ಜನರಿಗೆ ಯಾವಾಗ ಸ್ಪಂದನೆ ಸಿಗುತ್ತೆ? ಸರ್, ನಿನ್ನೆ ನಮಗೆ ಗೊತ್ತಾಯ್ತು ಈ ತರ ಪ್ರಾಬ್ಲಮ್ ಇದೆ ಅಂತ. ಸೊ ಅದಕ್ಕೆ ಇವತ್ತು ನಾವು ಬಂದಿದ್ದೀವಿ. ರೆಗ್ಯುಲರ್ ಫಾರೆಸ್ಟ್ ಅವರು ಕೂಡ ಬಂದಿದ್ದಾರೆ. ಅದನ್ನ ನಾಳೆಯಲ್ಲಿ ನಾವು ಮಂಗೆಯನ್ನು ಹಿಡಿಯುವಂತ ವ್ಯವಸ್ಥೆ ಮಾಡಿದ್ವಿ. ಯಾಕೆ ನಿರ್ಲಕ್ಷ್ಯ ಯಾಕೆ ಬರ್ತೈತೆ ಅಂತ ಎಲ್ರಿಗೂ? ನಿಮ್ಮ PDOಗೆ ಅವ್ರು ಸ್ವತಃ ಲೆಟರ್ ಕೊಟ್ಟರು, ಸ್ಥಳೀಯಗೆ ಹೋಗಿ ದೂರ ಕೊಟ್ಟಿದ್ದಾರೆ, ನಮ್ಮ ಕಡೆ ಲೆಟರ್ ಎಲ್ಲ ಇದಾವೆ. ಯಾಕೆ ಇವ್ರು 3 ತಿಂಗಳಿಂದ ಯಾಕೆ ಈ ರೀತಿ ನಿರ್ಲಕ್ಷ್ಯ ತೋರಿಸ್ತಾ ಇದಾರೆ ಅಂತ ಅಧಿಕಾರಿಗಳು? ಅದನ್ನ ನಾವು ಯುವ ಅವರ ಗಮನಕ್ಕೆ ತಂದು PDO ಅವ್ರಿಗೆ ಯಾಕೆ ಅದು ಲೇಟ್ ಮಾಡಿದ್ರು ಅಂತ ಅದನ್ನ ವಿಚಾರಣೆ ಪರಿಶೀಲನೆ ಮಾಡ್ತೀವಿ. ಬಟ್ ನಮಗೆ ಗೊತ್ತಾಗಿದ್ದು ನಿನ್ನೆ ಮಾತ್ರ ಸರ್. ಸೊ ಜಯಪ್ರಕಾಶ್, ಏನಂತಂದ್ರೆ ಈಗಾಗಲೇ ಏನು ನಮಗೆ ಗಮನಕ್ಕೆ ಬಂದಿರೋದು ನಿನ್ನೆ ಅಷ್ಟೇನೆ, ಏನು ಸ್ಥಳೀಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಳೆದ 3 ತಿಂಗಳಿಂದ ಏನು ದೂರು ಕೊಟ್ಟರು ಕೂಡ ಸ್ಥಳೀಯ ಅಧಿಕಾರಿಗಳು, PDO ಆಗಿರ್ಬೋದು, ಸ್ಥಳೀಯ ಪೊಲೀಸರಾಗಿರ್ಬೋದು, ಇವರು ಯಾವುದೇ ಒಂದು ಕ್ರಮಕ್ಕೆ ಮುಂದಾಗಿರ್ಕಿಲ್ಲ. ಬಟ್ ಏನಂತಂದ್ರೆ ಬಿಗ್ 3 ಏನು ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಏನಂತಂದ್ರೆ ಸ್ಥಳೀಯ ಅಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಧಾವಿಸಿ ಈ ಒಂದು ಸ್ಥಳ ಪರಿಶೀಲನೆ ನಡೆಸಿ ಏನಂತಂದ್ರೆ ಈ ಒಂದು ಜನರಿಗೆ ಸಮಸ್ಯೆ ಇರತಕ್ಕಂಥ ಮಂಗನ ಕಾಡಿಂದ ನಾವು 2 ದಿನದಲ್ಲಿ ಮುಕ್ತಿ ಕೊಡಿಸುವ ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ. ಜಯಪ್ರಕಾಶ್, ಥ್ಯಾಂಕ್ ಯು ವೆರಿ ಮಚ್ ಪರಮೇಶ್ವರ್ ಹಾಗೂ ಅಡಿವೇಶ್ ಪಾಟೀಲ್, ನಮ್ಮ ಕ್ಯಾಮ್ರಾಮನ್ ಹಾಗೂ ರಿಪೋರ್ಟರ್ ಪರಮೇಶ್ವರ್ ಅಂಗಡಿ. ಭಾಳ ರಿಸ್ಕಿ ಕೆಲಸವನ್ನು ಮಾಡಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆಲ್ರಿಗೂ ಕೂಡ. ಎಸ್ ವೀಕ್ಷಕರೇ, ಎಲ್ಲ ಆಫೀಸರ್ಸ್ಗಳು ಕೂಡ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂತಂದರೆ ಅವರ ಅಂಡರಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಬಾರ್ಡಿನೇಟ್ಸ್ಗಳು ಆ ಕೆಲಸವನ್ನು ಮಾಡಬೇಕಾಗಿತ್ತು, ಆದರೆ ಅಧಿಕಾರಿಗಳು ಬಂದಿದ್ದಾರೆ. ಬೈಲಹೊಂಗಲ AC ಶಿವಾನಂದ್ ಭಜಂತ್ರಿ ಅವರು ಹೇಳಿದರು, ಧಾರವಾಡ ಹಾಗೂ ಮೀರಜ್ನಿಂದ ಎಕ್ಸ್ಪರ್ಟ್ಗಳನ್ನ ಕರೆಸ್ತೀವಿ, ಎಕ್ಸ್ಪರ್ಟ್ಗಳನ್ನ ಕರೆಸ್ಬಿಟ್ಟು ಆ ಮಂಗಗಳನ್ನ ಹಿಡಿಯುವಂತ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ. ಜೊತೆಗೆ ಅವರು ಬೋನ್ ಸಮೇತ, ಅರಣ್ಯ ಇಲಾಖೆ ಬೋನ್ ಸಮೇತ ಬಂದಿತ್ತು. ಇನ್ನು ತಹಶೀಲ್ದಾರ್ ಡಾಕ್ಟರ್ ಹುಗಾರ್ ಅವರು ಕೂಡ ಇದ್ರು. ಆಮೇಲೆ RFO ನಾಗರಾಜ್, RFO ರತ್ನಾಕರ್, ಲೋಹಿತ್ ಬಾಳೆಹೊಸೂರ್ ಎಲ್ಲರೂ ಬಂದಿದ್ರು. ಮಂಗಗಳನ್ನು ಹಿಡಿದು ಕಾಡಿಗೆ ಬಿಡ್ತೀವಿ ಅಂತೇಳಿ ಉಪವಿಭಾಗಾಧಿಕಾರಿಗಳು ಹೇಳಿದ್ದಾರೆ. ಡಾಕ್ಟರ್ ಹೂಗಾರ್ ಅಲ್ಲಿಯ ತಹಶೀಲ್ದಾರ್, RFO ರತ್ನಾಕರ್ ಮತ್ತೊಬ್ಬರು, ಆಮೇಲೆ ನಾಗರಾಜ್, RFO ನಾಗರಾಜ್, RFO ರತ್ನಾಕರ್, ಲೋಹಿತ್, ಆಮೇಲೆ ಎಲ್ಲರೂ ಕೂಡ ಶಿವಾನಂದ್ ಭಜಂತ್ರಿ